ಮಿನಿಸ್ಟರ್ ಆಫ್ ಇಂಡಿಯಾ, ದಿ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಆಫ್ ಇಂಡಿಯಾ ಯಾವ್ದಾದ್ರು RSS ದುಡ್ಡು ಕಟ್ತಾ ಇದೆಯಾ? ಟ್ಯಾಕ್ಸ್ ಪೇಯರ್ಸ್ ಮನಿ ಅಲ್ವಾ, ನಿಮ್ ದುಡ್ಡಿಂದ ಅಲ್ವಾ ಇವತ್ತು ಆಗ್ತಾ ಇರೋದು? ಜನರ ತೆರಿಗೆಯಿಂದ ಇವತ್ತು ಮೋಹನ್ ಭಾಗವತ್ ಅವರಿಗೆ ಸೆಕ್ಯೂರಿಟಿ ಕೊಡ್ತಾ ಇದ್ರೆ ಅದ್ರದ್ದು ಅಕೌಂಟಬಿಲಿಟಿ ಆ ವ್ಯಕ್ತಿಗೆ, ಆ ಸಂಘಟನೆಗೆ ಇರಬೇಕಾ ಇರಬಾರ್ದಾ ತೀರ್ಮಾನ ನಾನು ನಿಮ್ಗೆ ಬಿಡ್ತೀನಿ. ಯು ಆರ್ ಗಿವಿಂಗ್ ಹಿಮ್ ದಿ ಸೆಕ್ಯೂರಿಟಿ ಡೀಟೇಲ್ ವಿಚ್ so many heads of state don't have, and then you are telling why should I be answerable? You better be answerable. It is taxpayers money. The security that you get for your marches is taxpayers money. ಏನ್ ಪಥಸಂಚಲನ ಮಾಡ್ತಾರಲ್ಲ ನಮ್ಮ ಸಿಬ್ಬಂದಿಗಳು ಹೋಗಿ ಕಾವಲು ಕಾಯ್ತಾರಲ್ಲ, ಅದು ಜನರ ತೆರಿಗೆ ದುಡ್ಡಿಂದ ಕಾಯ್ತಾ ಇರುತ್ತೆ. ಸೊ ನಿಮ್ ಚಟುವಟಿಕೆಗಳೇನಿದೆ, ನಿಮ್ಮ ಆಬ್ಜೆಕ್ಟಿವ್ಗಳೇನಿದೆ, ನಿಮ್ಮ ಉದ್ದೇಶಗಳೇನಿವೆ, ಯಾರು ನಿಮ್ಮ ಆಫೀಸ್ ಬೇರರ್ಸು ಏನ್ 7 ಪ್ರಶ್ನೆಗಳು ಕೇಳಿದೀವಿ ಅದ್ರ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಸುಮ್ನೆ ನೀವು ಹೇಳಿದ್ರಲ್ಲ, ನಿಮ್ಮ ಆಳ್ ಮಕ್ಕಳನ್ನ ಬಿಡಬೇಡಿ ಒದರಾಡಕ್ಕೆ ಮೈಕ್ ಮುಂದೆ. ನನ್ ಬಾಯಿ ಮುಚ್ಚಿಸ್ಬೇಕು ಅಂತ ಇದ್ರಲ್ಲ, ಬಾಯಿ ಮುಚ್ಚಿ ಅಂತ ಬಿಜೆಪಿ ಅವ್ರು ಹೇಳ್ತಾ ಇದಾರಲ್ಲ, ದಾಖಲೆ ಕೊಟ್ಬಿಡಿ ಅಪ್ಪ, ಬಾಯಿ ಆಟೋಮೆಟಿಕ್ ಆಗಿ ಮುಚ್ಚೋಗ್ತದೆ. ನೀವು ದಾಖಲೆಗಳು ಕೊಡಲ್ಲ, ಸುಮ್ನೆ ಬಂದು ಉಡಾಫಿಯಾಗಿ ಮಾತಾಡಿದ್ರೆ ಅದೆಲ್ಲಾನು ನಾವು ಸ್ವೀಕಾರ ಮಾಡಕ್ ಆಗ್ತದೇನ್ರಿ? ಬಿ ಪ್ರಾಕ್ಟಿಕಲ್, ಬಿ ಲೀಗಲ್, ಶೋ ಮಿ ದ ಡಾಕ್ಯುಮೆಂಟ್ಸ್. ಇಡೀ ರಾಷ್ಟ್ರದಲ್ಲಿ ಈ SIR ಬಂದಾಗ ಇವರೆಲ್ಲರೂ ಕುಡಿದು ಕುಪ್ಪಳಿಸ್ತಾ ಇದ್ರಲ್ಲ ನಿಮ್ಮ ಬಿಜೆಪಿಯವರು, ಕಾಗಜ್ ದಿಖಾಯೆ. ಈಗ ನಾವು ಕೇಳ್ತಾ ಇದ್ರೆ ಆಪ್ಗಾ ಕಾಗಜ್ ದಿಖಾಯೆ ಅಂದ್ರೆ ಇವ್ರಿಗೆ ಪ್ರಾಬ್ಲಮ್ ಆಗಿದೆ. ಎಲ್ಲರಿಗೂ ಅವ್ರವ್ರ ಪ್ರಮಾಣ ಪತ್ರ ತೋರಿಸಿ ಅಂತ ಇದ್ರು. ನಿಮ್ ಪ್ರಮಾಣ ಪತ್ರ ತೋರಿಸಿಯಪ್ಪ ಅಂತ ತಕ್ಷಣ ನಾವ್ ಯಾಕೆ ತೋರಿಸ್ಬೇಕು? ಇದು 100 ವರ್ಷದ ಹಿಂದಿನ ಸಂಸ್ಥೆ. ಅಂದ್ರೆ ಕಾಂಗ್ರೆಸ್ ಪಾರ್ಟಿ 140 ವರ್ಷ ಆಗ್ತಾ ಇದೆ ಅಂದ್ರೆ ನಾವು ಟ್ಯಾಕ್ಸ್ ಕಟ್ಟೋದ್ ಬೇಡವಾ? ನೀವೇ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಇವ್ರೇನ್ ಹೇಳ್ತಾ ಇದಾರೆ, ಇವರು ನಾವು 100 ವರ್ಷದಿಂದ ಇದೀವಿ ಅಂತ. ನೀವು ಧಾರ್ಮಿಕ ಸಂಸ್ಥೆ ಏನ್ರಿ? ಹೇಗೆ ಪಾಕಿಸ್ತಾನ್ ಜೊತೆ ನೀವು ನೆಂಟು ಬೆಳೆಸ್ಕೋಬೇಕು ಅಂತ ಹೇಳ್ತೀರಾ? ದೇಶದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ನಿಮ್ಗೆ ಒಪಿನಿಯನ್ ಇದೆ, ಹಾರ್ಮೂಸ್ ಬಗ್ಗೆ ನಿಮ್ಗೆ ಒಪಿನಿಯನ್ ಇದೆ, ವಿದೇಶ ನೀತಿ ಬಗ್ಗೆ ನಿಮ್ದು ಒಪಿನಿಯನ್ ಇದೆ, ಸಂವಿಧಾನದ ಬಗ್ಗೆ ನಿಮ್ಗೆ ಒಪಿನಿಯನ್ ಇದೆ. ಬಿಜೆಪಿ ನ್ಯಾಷನಲ್ ಪ್ರೆಸಿಡೆಂಟ್ ಯಾರಾಗ್ಬೇಕು ಅಂದ್ಬಿಟ್ಟು ನಿಮ್ಮ ಒಪಿನಿಯನ್ ಇದೆ. ಬಿಜೆಪಿ ಅವ್ರ ಜೊತೆ ಕೂತ್ಕೊಂಡು ನೀವು ದಿನ ಚಾಯ್ ಪೆ ಚರ್ಚೆ ಮಾಡ್ತೀರಾ, ನಾವು ಪೊಲಿಟಿಕಲ್ ಅಲ್ಲ ಅಂತೀರಾ. ಯಾರಿಗ್ರಿ ನೀವು ಹೇಳ್ತಾ ಇರೋದು? ಮೋಸ ಮಾಡ್ತಾ ಇರೋದು ನೀವು.